ನಮಗೆ ಯಾವತ್ತೂ ಕೂಡ ನಮ್ಮ ಬುದ್ಧಿ ಸರಿಗಿದ್ರೂ ಕೂಡ ಕಲಿಯುಗದಲ್ಲಿ ಅನ್ನದಲ್ಲಿ ಇರುವ ದೋಷದಿಂದ ನಮ್ಮ ಬುದ್ಧಿಯೂ ಕೂಡ ದುಷ್ಟ ಆಗಿಬಿಡುತ್ತೆ. ತಲೆ ಒಡೆಯೋದೇ ಬೇಡ, ನಿನ್ನ ತಲೆ ಹೊಡಿತೀನಿ ಅಂತ ಬಾಯಲ್ಲಿ ಹೇಳದ ಅಂದ್ರೆ ತಲೆ ಬಡದ ಪಾಪ ಬರುತ್ತೆ. ಕೌಶಿಕ ಗೋತ್ರ ಅಂದ್ರೆ ವಿಶ್ವಾಮಿತ್ರ ಗೋತ್ರ ಅಂತ ಅರ್ಥ. ವಿಶ್ವಾಮಿತ್ರ ಗೋತ್ರದವರಿಗೆ ಕೌಶಿಕ ಗೋತ್ರದವರಿಗೆ ವಿವಾಹ ಆಗೋದಿಲ್ಲ. ಆ ಗೂಬೆ ಬಂದು ಆ ವೃಕ್ಷದಲ್ಲಿ ಇರತಕ್ಕಂಥ ಎಲ್ಲಾ ಕಾಗೆಗಳನ್ನೂ ಕೂಡ ಮಲಗಿದ್ದಾಗ ತನ್ನ ಚೂಪಾದ ಕೊಕ್ಕಿನಿಂದ ಹೊಡೆದು ಕೊಂದು ಕೆಳಗಡೆ ಹಾಕ್ಬಿಡುತ್ತೆ. ಇವನು ಬಿಟ್ಟ ಅಸ್ತ್ರಗಳೆಲ್ಲವನ್ನು ಕೂಡ ಶಿವ ನುಂಗಾಕ್ಬಿಟ್ಟ. ಇಂತಹ ಒಂದು ಜ್ಞಾನ ಬಂತು ಅಂದ್ರೆ ನಮಗೆ ಜೀವನ ಸಾರ್ಥಕ. ಹಾಗಾದ್ರೆ ನಮಗೆ ಜೀವನ ಪೂರ್ತಿ ಮಾಡಿದಕ್ಕಂಥ ಯಜ್ಞದಲ್ಲಿ ಔವೃತ ಸ್ಥಾನ ಯಾವುದು ಅಂತ ಹೇಳಿದ್ರೆ ಮರಣ. ಅದಕ್ಕೆ ನಮಗೆ ಆ ಶವಕ್ಕೆ ನೀರು ಹಾಕೋದು ಔವೃತ ಸ್ನಾನ. ರುದ್ರದೇವರು ತಾವು ನುಂಗಿರತಕ್ಕಂಥ ಅಸ್ತ್ರಗಳೆಲ್ಲ ವಾಪಸ್ ಕೊಟ್ಟು ಮಾಯ ಆಗಿಬಿಟ್ರು. ಅಶ್ವತ್ಥಾಮಾಚಾರ್ಯರು ಆಪತ್ಕಾಲ ಬಂದಾಗ ಬ್ರಹ್ಮಾಸ್ತ್ರ ಬಿಟ್ಬಿಟ್ರು. ಅಂತಹ ಎರಡು ಅಸ್ತ್ರಗಳೇನಿದೆ ಒಟ್ಟಿಗೆ ಸೇರ್ತು ಅಂದ್ರೆ ಪ್ರಪಂಚ ಪೂರ್ತಿ ನಾಶ ಆಗಿಬಿಡುತ್ತೆ. ಯಂ ಪ್ರವ್ರಜಂತ ಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜಹಾವ ಪುತ್ರೇತಿ ತನ್ಮೇತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯರು ಕಥೆಯನ್ನು ಹೇಳ್ತಾ ಇದ್ದಾರೆ. ಶೌನಕರು ಏನಿದ್ದಾರೆ ಅವರು ಶೌನಕ ಎಂಬ ಶಬ್ದಕ್ಕೆ ನಾಯಿ ಮಗ, ಶುನಕ ಅಂದ್ರೆ ನಾಯಿಯ ಮಗ ಅಂತ ಅರ್ಥ ಬರುತ್ತೆ. ಆದರೆ ನಾವು ಆ ಹೆಸರು ಯಾರು ಇಟ್ಕೊಂಡು ಶುನಕ ಅಂತ ಯಾರೂ ಇಟ್ಕೊಂಡಿಲ್ಲ. ಆದರೆ ಜ್ಞಾನಿಗಳಲ್ಲೇ ಇಟ್ಕೊತಾರೆ. ಶುನಕ ಅಂದರೆ ನಾಯಿ ಅಂತ ಅಷ್ಟೇ ಅರ್ಥ ಮಾಡ್ಕೋಬಾರ್ದು. ನಾಯಿ ಏನು ಮಾಡುತ್ತೆ? ಆಹಾರಕ್ಕೋಸ್ಕರವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ಸಂಚಾರ ಮಾಡ್ತವೆ. ಶುನ ಗತವು ಅಂತ ಧಾತು ಇದೆ. ಗತಿ ಅಂದರೆ ಗಮನ. ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ತಾರೆ ನಾಯಿಗಳು ಆಹಾರ ಪದಾರ್ಥಕ್ಕೆ. ಹಾಗೆ ಜ್ಞಾನಿಗಳಾಗಿರ್ತಕ್ಕಂಥವರು ಶೌನಕರು ಏನಿದ್ದಾರೆ ಅವರು ಸ್ವತಃ ಅವರು 10,000 ಜನ ಶಿಷ್ಯರನ್ನು ಸಾಕತಾ ಕುಲಪತಿಗಳು ಅನ್ಸ್ಕೊಂಡಿದ್ರೂ ಕೂಡ ಅವರು ಸೂತ ಪುರಾಣಕಾದಿಗಳು ಯಾರಾದರೂ ದೊಡ್ಡವರು ಬಂದರು ಅಂದರೆ ಅವರಿಂದ ಜ್ಞಾನ ಸಂಪಾದನೆ ಮಾಡ್ತಾರೆ. ಜ್ಞಾನ ಸಂಪಾದನೆಗಾಗಿ ಎಲ್ಲಿ ಜ್ಞಾನ ನಡೆಯುತ್ತೋ ಅಲ್ಲಿ ಹೋಗ್ತಾ ಇರ್ತಾರೆ. ಅದಕ್ಕೆ ಅವರಿಗೆ ಶುನಕ ಅಂತ ಹೇಳ್ತಾರೆ, ಶೌನಕರು ಅಂತ ಅವ್ರಿಗೆ ಹೆಸರು. ಕೇಳೋ ರೀತಿ ಹೇಗೆ ಅಂದರೆ ಶೌನಕರು ಅಂತ ಹೇಳಿದ್ರೆ ಸೂತ ಪುರಾಣಿಕರು, ಅವರಿಗೆ ಉಗ್ರ ಶವಸ್ ಅಂತ ಹೆಸರು. ಶ್ರವ ಅಂದರೆ ಕಿವಿ, ಉಗ್ರ ಅಂದರೆ ವಿಶಿಷ್ಟವಾದ ರೀತಿಯಲ್ಲಿ ಅವರು ಕೇಳುವವರು. ಉಗ್ರ ಶವಸ್ ಅಂತ ಹೇಳಿದ್ರೆ ವಿಶಿಷ್ಟವಾದ ರೀತಿಯಲ್ಲಿ ಮೈಯೆಲ್ಲ ಕಿವಿ ಮಾಡಿ ಕೇಳುವವರು. ಅಂದಮೇಲೆ ಅವರು ಹೇಳುವವರು ಕೇಳುವರಿಬ್ಬರೂ ಕೂಡ ಭಾರಿ ವಿಶಿಷ್ಟವಾದ ಒಂದು ಜ್ಞಾನವುಳ್ಳವರು. ಅಂತಹ ಶೌನಕರು ಅವರಿಗೆ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ರಾಜ ಏನಿದ್ದಾನವನು ಪಾಂಡವರ ಒಂದು ಕಡೆಯ ಸಂತಾನ. ಇನ್ನೊಬ್ಬರಿದ್ದ ಜನ್ಮೇಜರಾಯ ಅಂತ ಬರ್ತಾನೆ. ಜನ್ಮೇಜರಾಯ ಏನಿದ್ದಾನವನು ಅವನು ಕೂಡ ವಿಶೇಷವಾಗಿ ಮಹಾಭಾರತವನ್ನು ಕೇಳಿದವನು. ಇಲ್ಲಿ ಭಾಗವತ ಏನಿದೆ ಅದನ್ನು ಪೂರ್ಣವಾಗಿ ಕೇಳಿದವನು ಯಾರು ಅಂದರೆ ಶುಕಾಚಾರ್ಯರಿಂದ ಪರೀಕ್ಷಿತ್ ರಾಜ. ಪಾಂಡವರ ಕಥೆ ಏನಿದೆ ಅದು ಮಹಾಭಾರತ ಆದಮೇಲೆ ಏನಾಯಿತು ಅಂತ ಪಾಂಡವರ ಕಥೆ ಭಾಗವತ ಹೇಳುತ್ತೆ. ಮಹಾಭಾರತದಲ್ಲಿ 18 ದಿವಸ ಯುದ್ಧ ನಡೆದು ಎಲ್ಲ ದುರ್ಯೋಧನಾದಿಗಳು ಕೂಡ ಮೃತರಾಗಿದ್ದಾರೆ. ಕಡೆಗೆ ಪಾಂಡವರ ಪಕ್ಷದಲ್ಲಿ 10 ಜನ ಬದುಕಿದ್ದಾರೆ. ಅಲ್ಲದೆ ಕೃಷ್ಣ ಪರಮಾತ್ಮನ ಯಾದವ ಸೈನ್ಯ 5,000 ಇದೆ. ಇನ್ನು ಎಲ್ಲರೂ ಹೋದರು. ದುರ್ಯೋಧನನ ಕಡೆಯಲ್ಲಿ 4 ಜನ ಉಳಿದಿದ್ದಾರಷ್ಟೆ. ಒಬ್ಬರು ಅಶ್ವತ್ಥಾಮ, ಅವರು ಚಿರಂಜೀವಿಗಳು. ಇನ್ನೊಬ್ಬರು ಕೃಪಾಚಾರ್ಯರು, ಅವರೂ ಕೂಡ ಚಿರಂಜೀವಿಗಳೇ. ಕೃತವರ್ಮ ಎಂಬುದಕ್ಕಂಥ ಒಬ್ಬ ಯಾದವ. ಆಮೇಲೆ ಇನ್ನೊಬ್ಬರು ಯಾರು? ಅಷ್ಟೇ 3 ಜನ. ದುರ್ಯೋಧನ ಸಾಯೋದಲ್ಲಿ ಇದ್ದಾನೆ. ಅಶ್ವತ್ಥಾಮಾಚಾರ್ಯರು ವಸ್ತುತಃ ರುದ್ರದೇವರ ಅವತಾರಭೂತರಾದವರು, ರುದ್ರಾಂಶರು. ಆದರೂ ಕೂಡ ಅವರಿಗೇನಾಗಿದೆ, ದುರ್ಯೋಧನನ ಆಹಾರವನ್ನು ತಿಂದು ಬುದ್ಧಿ ಕೆಟ್ಟೋಗಿದೆ. ನಮಗೆ ಯಾವತ್ತೂ ಕೂಡ ನಮ್ಮ ಬುದ್ಧಿ ಸರಿಗಿದ್ದರೂ ಕೂಡ ಕಲಿಯುಗದಲ್ಲಿ ಅನ್ನದಲ್ಲಿ ಇರುವ ದೋಷದಿಂದ ನಮ್ಮ ಬುದ್ಧಿಯೂ ಕೂಡ ದುಷ್ಟ ಆಗಿಬಿಡುತ್ತೆ. ಆದರೆ ಇವರು ದುರ್ಯೋಧನ ಕೊಟ್ಟಿರತಕ್ಕಂಥ 1 ಲೋಟ ಹಾಲನ್ನು ಕುಡಿದಿದ್ದಕ್ಕಾಗಿ ಜೀವನ ಪೂರ್ತಿ ಅವರು ಪಾಂಡವರಂತಹ ಸಜ್ಜನರನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದರು. ಕಡೆಗೆ ದುರ್ಯೋಧನಿಗೆ ಏನಾದರೂ ಒಂದು ಒಳ್ಳೆಯದು ಮಾಡಬೇಕಲ್ಲ ಅಂತ ಅವರ ಬುದ್ಧಿ ಬಂತು. ಅವನ ಸಾಯೋದಲ್ಲಿದ್ದಾನೆ. ನಾನು ಏನು ಮಾಡಿದ್ರೆ ನಿಂಗೆ ಸಂತೋಷ ಆಗುತ್ತೆ ಹೇಳು ಅಂತ. ನೋಡು, ಪಾಂಡವರೆಲ್ಲ ಬದುಕಿದ್ದಾರೆ, ನಮ್ಮವರೆಲ್ಲ ಸತ್ತೋರು. ನಾವೆಲ್ಲ ಸತ್ತಂತೆ ಪಾಂಡವರು ಸಾಯಬೇಕು. ಆ 5 ಪಾಂಡವರ ತಲೆಯನ್ನು ಕತ್ತರಿಸಿ ನಂಗೆ ತಂದು ತೋರಿಸ್ಬಿಡು ಅಂತ
ಯಾರು ದುರ್ಯೋಧನ ಹೇಳ್ತಾನೆ. ನೋಡಿ, ಒಂದು ಕಾಲದಲ್ಲಿ ಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಬಂದಾಗ ಪಾಂಡವರಿಗೆ 5 ಗ್ರಾಮಗಳನ್ನು ಕೊಡು ಅಂದರೆ ಸೂಚಿ ಭೇದ್ಯವಾದ ಒಂದು ಜಾಗವನ್ನು ಕೊಡೋದಿಲ್ಲ ಅಂತ ಹೇಳಿದವನಿಗೆ ಈಗ ಭೂಮಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಸ್ಥಿತಿಲಿದ್ದಾನವನು ಅಂದರೆ ನರಿಗಳು, ತೋಳಗಳು, ಹದ್ದುಗಳು ಇದೆಲ್ಲ ಕೂಡ ಬಂದು ಅವನ ಮಾಂಸವನ್ನು ಕಿತ್ತು ತಿಂತಾ ಇದೆ, ಕೈಯಿಂದ ಓಡಿಸ್ತಾ ಇದ್ದೇನೆ, ಹೇಳಲಿಕ್ಕಾಗಲ್ಲ. ಯಾಕೆ ಅಂದರೆ ಭೀಮಸೇನ ಗದಾಘಾತದಿಂದ 2 ತೊಡೆಗಳನ್ನು ಮುರಿದು ಕಗಡೆ ಬಿದ್ದಿದ್ದಾನೆ. ಬಂದು ಹೇಳಿದಾಗ ಆಯ್ತು ಹಾಗೇ ಮಾಡ್ತೇನೆ ಅಂತ ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ. ಅಷ್ಟೇ ಹೇಳಿದ್ರೆ ಏನಾಗ್ತಾ ಇದ್ದಿಲ್ಲ, ಇನ್ನೊಂದು ಮಾತನ್ನು ಜಾಸ್ತಿ ಹೇಳ್ತಾರೆ ಅಶ್ವತ್ಥಾಮಾಚಾರ್ಯ. ನಾನು ನಿನ್ನ ಪತ್ನಿಯಲ್ಲಿ ನಿಯೋಗ ಪದ್ಧತಿ ಅಂತೇಳಿ ಕೃತ, ತ್ರೇತ, ದ್ವಾಪರ ಯುಗಗಳಲ್ಲಿ ಅವರಿಗೆ ತನ್ನ ಗಂಡನಿಂದ ಮಕ್ಕಳು ಆಗಲಿಲ್ಲ ಅಂದರೆ ತಮ್ಮ ಗಂಡನಿಗಿಂತ ಉತ್ತಮರಾದವರಿಂದ ಮಕ್ಕಳನ್ನು ಪಡೆಯಬಹುದಾಗಿತ್ತು. ಹಾಗಾಗಿ ಕುಂತಿದೇವಿ ಇದ್ದಾಳಲ್ಲ, ಅವಳು ದೂರ್ವಾಸರು ಕೊಟ್ಟಿರತಕ್ಕಂಥ ಮಂತ್ರದ ಪ್ರಭಾವದಿಂದ ತನ್ನ ಗಂಡನಾಗಿರ್ತಕ್ಕಂಥ ಪಾಂಡುರಾಜ ಪರಾವಹ ಎಂಬತಕ್ಕಂಥ ಒಬ್ಬ ವಸು ಅವನಿಗಿಂತ ಎಷ್ಟೋ ಉತ್ತಮರಾದ ಯಮಧರ್ಮರಾಜ, ಆಮೇಲೆ ಇಂದ್ರದೇವ, ಆಮೇಲೆ ವಾಯುದೇವ ಅವರಿಂದ ಮಕ್ಕಳನ್ನು ಪಡ್ಕೊಂಡ್ರು. ಆದರೆ ಮಾದ್ರಿ ಇದ್ಲಲ್ಲ, ಅವಳು ಹಂಗೆ ಮಾಡಲಿಲ್ಲ. ತನ್ನ ಗಂಡನಿಗಿಂತ ಕಡಿಮೆಯವರಾಗಿರ್ತಕ್ಕಂಥ ಅಶ್ವಿನಿ ದೇವತೆಗಳನ್ನು ಕರೆದು ಬಿಟ್ರು. ಯಾಕೆ ಅಂದರೆ ಈ ಒಂದೇ ಸಾತಿ 2 ಮಕ್ಕಳಾಗ್ತಾರಲ್ಲ ಎಂಬ ಲೋಭದಿಂದ. ಅದಕ್ಕಾಗಿ ಅವಳು ಗಂಡನ ಮರಣಕ್ಕೆ ಕಾರಣಲಾದಳು ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಶಾಸ್ತ್ರವು ಅದೇ ರೀತಿ ಹೇಳುತ್ತೆ. ಈ ಮಾತಂದ ಅವನು ಅಶ್ವತ್ಥಾಮಾಚಾರ್ಯರು, ನಿನ್ನ ಪತ್ನಿಯಲ್ಲಿ, ದುರ್ಯೋಧನ ಪತ್ನಿ ಹೆಸರು ಭಾನುಮತಿ ಅಂತ ಅವಳಿಗೆ ಹೆಸರು, ಆ ಭಾನುಮತಿಯಲ್ಲಿ ನಿಯೋಗ ಬದ್ಧ ಒಬ್ಬ ಮಗನನ್ನು ಸೃಷ್ಟಿ ಮಾಡಿ ಪಾಂಡವರ ಸಿಂಹಾಸನ ಅವನು ಕೂಡಿಸ್ತೇನೆ ಅಂತ ಅಂದುಬಿಟ್ಟ. ಕೂಡಿಸ್ಲಿಲ್ಲ. ಆದರೆ ಆ ಯುಗ ಯಾವುದದು? ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಹೇಗೆ ಅಂದರೆ, ಕಲಿಯುಗದಲ್ಲಿ ಹೇಗೆ ಗೊತ್ತಾ, ನಿನ್ನ ತಲೆ ಒಡಿತೀನಿ ತಾಳು ನಾನು ಅಂದರೆ ಏನು ಪಾಪ ಬರಲ್ಲ, ತಲೆ ಒಡೆದ್ರೆ ಮಾತ್ರ ಪಾಪ ಬರೋದು. ದ್ವಾಪರದಲ್ಲಿ ಹಾಗಲ್ಲ, ತಲೆ ಒಡೆಯೋದೇ ಬೇಡ, ನಿನ್ನ ತಲೆ ಒಡಿತೀನಿ ಅಂತ ಬಾಯಲ್ಲಿ ಹೇಳದ ಅಂದರೆ ತಲೆ ಒಡೆದ ಪಾಪ ಬರುತ್ತೆ. ಇದೆಲ್ಲ ಯುಗ ಧರ್ಮಗಳು, ಇದೆಲ್ಲ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಬಾಯಲ್ಲಿ ಹೇಳಿದ್ದಕ್ಕಾಗಿ ಅದೇ ಪಾಪ ಅವನಿಗೆ ಬಂತು. ಏನಾಯಿತು, ಅವನು ಕೊಲ್ಲಿಕ್ಕೂ ಆಗಲಿಲ್ಲ, ಸೀದಾ ಹೊರಟ. 3 ಜನ ಇದ್ದಾರಲ್ಲ, ಕೃತವರ್ಮ ಅಂತಿದ್ದಾನೆ, ಅಶ್ವತ್ಥಾಮಾಚಾರ್ಯರು ಕೃಪಾಜೇದಕ ಇದ್ದಾರೆ, ಅವನಿಗೆ ಕೃತವರ್ಮ ಇದ್ದಾನೆ. ಬಂದು ಕೊಳ್ಳೆ ಪಾಂಡವರೆಲ್ಲರೂ ಮಲಗಿದ್ರು. ಯಾಕೆಂದರೆ 18 ದಿವಸ ಯುದ್ಧ ಮಾಡಿ ಎಲ್ಲರೂ ಸುಸ್ತಾಗಿದ್ದಾರೆ, ಮಲಕೊಂಡ್ರೆ ಸಾಕು ಅಂತಿದೆ. ಕೆಲವು ಸತಿ ರಾತ್ರಿಯೆಲ್ಲ ಯುದ್ಧ ನಡೆದಿದೆ. ದ್ರೋಣಾಚಾರ್ಯರು 5 ದಿವಸ ಯುದ್ಧದ ಒಂದು ಏನು ಕಮಾಂಡರ್ ಇನ್ ಚೀಫ್ ಅಂತ ಕರಿತೇವಲ್ಲ, ಆ ರೀತಿ ಇದ್ದಾಗ, ಸೈನ್ಯಾಧಿಪತಿ ಆಗಿದ್ದಾಗ ಅವರಿಗೆ ಸುಮಾರು ರಾತ್ರಿ ಕೂಡ ಯುದ್ಧ ನಡೆದಿದೆ. ಹಾಗೆ ಮಾಡಿದ್ದಾರೆ. ಹಾಗೆ ರಾತ್ರಿಯೆಲ್ಲ ನಿದ್ದೆ ಬೇರೆ ಇಲ್ಲ, ಮಲಗಬೇಕು ಅಂತಿದ್ದಾರೆ. ಕೃಷ್ಣ ಪರಮಾತ್ಮ ಪಾಂಡವರನ್ನ, ನಾವು ಇಲ್ಲಿ ಮಲಗೋದು ಬೇಡ, ನಾವು ಇನ್ನೊಂದು ಜಾಗ ಇದೆ ಅಲ್ಲಿ ಹೋಗೋಣ ಬನ್ನಿ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಮಹಾಭಾರತ ಏನು ಹೇಳುತ್ತೆ? ಅಸ್ಮಾಕಂ ಮಂಗಲಾರ್ಥಾಯ ತತ್ರ ಗಂತವ್ಯ ಮತ್ರ ಹಿ, ನಾವು ಇಲ್ಲಿರಬಾರ್ದು, ಅಲ್ಲಿ ಹೋಗೋಣ. ಯಾಕೆಂದ್ರೆ ಅಶ್ವತ್ಥಾಮಾಚಾರ್ಯ ಬರ್ತಾನೆ, ಇಲ್ಲಿ ಮಲಗಿಸಿದ್ದ ಅಂದರೆ ಪಾಂಡವರು ತಲೆ ತೆಗಿತಾನವನು. ತೆಗಿಲಿಕ್ಕಾಗಲ್ಲ, ಬೇರೆ ವಿಚಾರ, ಆದರೂ ಕೂಡ ತೆಗಿಬಹುದು. ಅದಕ್ಕಾಗಿ ಅವರು ಮಾಡ್ತಾರೆ, ಮೊಮ್ಮಕ್ಕಳು ಇರ್ತಾರಲ್ಲ, ಪಾಂಡುರಾಜ ಮೊಮ್ಮಕ್ಕಳು ಅಂದರೆ ಧರ್ಮರಾಜ, ಭೀಮ, ಅರ್ಜುನಾದಿಗಳ ಮಕ್ಕಳು ಇದ್ದಾರಲ್ಲ, ಸುತ, ಸೋಮ, ಶತಾನೀಕ ಇತ್ಯಾದಿಗಳೇ ಇದ್ದಾರೆ. ಅವರೆಲ್ಲ ಅಲ್ಲೇ ಮಲಗಿದರು. ಶಿಖಂಡಿ ಅಲ್ಲೇ ಮಲ್ಕೊಂಡ. ದೃಷ್ಟದ್ಯುಮ್ನ ಅಂತ ದ್ರೌಪದಿಯ ಅಣ್ಣ, ಅವನು ಅಲ್ಲೇ ಮಲಗಿದ, ಆ ಶಿಬಿರದಲ್ಲೇ ಮಲ್ಕೊಂಡ. ಪರಮಾತ್ಮ ಇವರು 5 ಜನನ್ನು ಮಾತ್ರ ಬೇರೆ ಕಡೆ ಕರ್ಕೊಂಡು ಹೋದ, ದ್ರೌಪದಿ ಸಹಿತವಾಗಿ. ಅಶ್ವತ್ಥಾಮಾಚಾರ್ಯ ಬಂದರು, ಅಲ್ಲಿ ನೀನು ಕೊಲ್ಲಬೇಕು ಅಂತ ಬಂದರು. ಹೇಗೆ ಕೊಲ್ಲೋದು? ಹೇಗೆ? 18 ಅಕ್ಷೋಹಿಣಿ ಸೈನ್ಯ ಸೇರಿ ಪಾಂಡವರನ್ನು ಏನು ಮಾಡಿಲ್ಲ ಅಂದ ಮೇಲೆ ನಾವು 4 ಜನ 3 ಜನ ಏನು ಮಾಡೋದು ಅಂತ ಅವರಿಬ್ಬರು ಮಲ್ಕೊಂಬಿಟ್ರು, ಕೃಪಾಚಾರ್ಯರು ಮತ್ತು ಕೃತವರ್ಮ. ಇವರು ಮಾತ್ರ ನಿದ್ದೆ ಬರಲಿಲ್ಲ, ಇಲ್ಲಿಗೆ ಶತಪಥ ಹಾಕ್ತಾ ಇದ್ರು, ಹಾಗೆ ಹೀಗೆ. ಅಷ್ಟರಲ್ಲಿ ರಾತ್ರಿ 12 ಗಂಟೆ 1 ಗಂಟೆ ಆಗಿದೆ. ಆ ಸಂದರ್ಭದಲ್ಲಿ ಒಂದು ವೃಕ್ಷದ ಕೆಳಗಡೆ ಇದ್ರು ಇವರು. ಒಂದು ಗೂಬೆ ಎಂಬತಕ್ಕಂಥದ್ದು ಬಂತು. ಗೂಬೆಯನ್ನು ಕೌಶಿಕ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಕೌಶಿಕ ಅಂದರೆ ವಿಶ್ವಾಮಿತ್ರರು ಹೌದು, ಕೌಶಿಕ ಗೋತ್ರ ಅಂದರೆ ವಿಶ್ವಾಮಿತ್ರ ಗೋತ್ರ ಅಂತ ಅರ್ಥ. ವಿಶ್ವಾಮಿತ್ರ ಗೋತ್ರದವರಿಗೆ ಕೌಶಿಕ ಗೋತ್ರದವರಿಗೆ ವಿವಾಹ ಆಗೋದಿಲ್ಲ, ಅಣ್ಣ ತಂಗಿಯರಿದ್ದ ಹಾಗೆ. ಅದು ಕೌಶಿಕ. ಕೌಶಿಕ ಅಂದರೆ ಗೂಬೆ ಅಂತ ಅರ್ಥ ಇದೆ. ಆ ಗೂಬೆ ಬಂದು ಆ ವೃಕ್ಷದಲ್ಲಿರತಕ್ಕಂಥ ಎಲ್ಲ ಕಾಗೆಗಳನ್ನು ಕೂಡ ಮಲಗಿದ್ದಾಗ
ತನ್ನ ಚೂಪಾದ ಕೊಕ್ಕಿನಿಂದ ಹೊಡೆದು ಕೊಂದು ಕೆಳಗಡೆ ಹಾಕ್ಬಿಡುತ್ತೆ. ಅವನು ಅನ್ಕೊಂಡ, ಕೌಶಿಕ ನೀನೇ ನನಗೆ ಗುರು ಅಂದ. ಅಂದರೆ ಪಾಂಡವರೆಲ್ಲ ಮಲಗಿದ್ದಾಗ ಹೋಗಿ ಕೊಂದು ಹಾಕಬೇಕು ಅಂತ ಗೂಬೆ ನಂಗೆ ಪಾಠ ಹೇಳಿಕೊಟ್ಟಿದೆ ಅಂತ ತಿಳ್ಕೊಂಡ. ಅವರಿಬ್ಬರನ್ನ ಎಬ್ಬಿದ್ದ, ಸೀದಾ ಹೋದ. ಅಲ್ಲಿ ಇನ್ನೊಂದು ರುದ್ರದೇವರು ಇಡೀ ಇದನ್ನ ಪಾಂಡವರ ಸೇನೆಯನ್ನು ಕಾಯ್ತಾ ಇದ್ರು. ಅವರಿಗೆ ಯುದ್ಧ ನಡೀತು. ಅವರೇ ಇಬ್ಬರು ಒಂದು ರೂಪ. ಇವನು ಬಿಟ್ಟ ಅಸ್ತ್ರಗಳೆಲ್ಲವನ್ನು ಕೂಡ ಶಿವ ನುಂಗಾಕ್ಬಿಟ್ಟ. ಕಡೆಗೆ ಅಶ್ವತ್ಥಾಮ ಈ ರೀತಿ ಅನುಸಂಧಾನ ಮಾಡಿದರು. ನಾನು ಯಾರ್ಯಾರನ್ನು ಕೊಂದು ಹಾಕ್ತೇನೆ ಅವರೆಲ್ಲರೂ ಕೂಡ ಬಲಿಪಶುಗಳು, ನಾನೂ ಸೇರಿ. ನನ್ನನ್ನು ಕೊಂದು ಬಿಡ್ಬೋದಲ್ಲ, ಅವನು ಚಿರಂಜೀವಿ ಅಂತ ಅವನಿಗೆ ಗೊತ್ತಿಲ್ಲ, ಅವರ ಅಪ್ಪಂಗೆ ಗೊತ್ತಷ್ಟೇ, ದ್ರೋಣಾಚಾರ್ಯಗೆ. ಅವನು ಹೇಳಿಲ್ಲ ನೀ ಚಿರಂಜೀವಿ ಅಂತ ಏನು ಹೇಳಿಲ್ಲ ಅವನು. ಹಾಗಾಗಿ ನನ್ನನ್ನೂ ಕೂಡ ಸೇರಿ ನಾನು ಬಲಿಪಶುಗಳು. ಈ ರಣಯಜ್ಞದಲ್ಲಿ ದೇವತೆ ಯಾರು ಅಂದರೆ ಪರಮಾತ್ಮ, ಪರಮಾತ್ಮನೇ ದೇವತೆ, ನಾವೆಲ್ಲ ಬಲಿಪಶುಗಳು, ಅವನನ್ನು ಬಲಿ ಕೊಡ್ತಾ ಇದ್ದೇನೆ, ಹೋಮ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿದರು. ಇಂತಹ ಒಂದು ಜ್ಞಾನ ಬಂತು ಅಂದರೆ ನಮಗೆ ಜೀವನ ಸಾರ್ಥಕ. ನಾವು ಊಟ ಮಾಡೋದು, ಭೋಗ ಮಾಡೋದು ಎಲ್ಲವೂ ಕೂಡ ಯಜ್ಞಗಳು. ಯಜ್ಞ ಅಂದ್ಕೊಂಡು ಯಜ್ಞ ಅಂತ ಬರುತ್ತೆ. ಊಟ ಮಾಡೋದೇನು, ಟಿ ವಿ ನೋಡಿಕೊಂಡು ಆಯಿತಾ, ಚೇರ್ ಮೇಲೆ ಕೂತ್ಕೊಂಡು, ಒಂದು ಮಡಿ ಇಲ್ಲ, ಒಂದು ಶುದ್ಧತೆ ಇಲ್ಲ, ಯಾವುದೋ ಪ್ಯಾಂಟ್ಗಳು ಶರ್ಟ್ಗಳು ಎಲ್ಲ ಹಾಕ್ಕೊಂಡು ಎಲ್ಲ ಅಕ್ರಮಬದ್ಧವಾಗಿ ಎಲ್ಲ ಅಕ್ರಮ, ಇಂತಹ ಒಂದು ರೀತಿಯಲ್ಲಿ ನಾವೆಲ್ಲ ಊಟ ಮಾಡೋ ಕಲ್ತ್ಕೊಂಡಿದ್ದೆ. ನಾವು ಒಂದು ಶುದ್ಧವಾದ ಒಂದು ಪಂಚೆ ಉಟ್ಕೊಂಡು ಊಟ ಕೂತ್ಕೋಬೇಕು ಅಂತ ನಮ್ಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಸಾಯೋ ವಯಸ್ಸು ಬಂತು, ಇನ್ನು ಯಾವ ಬರೋದಿಲ್ಲ. ಮಾನವ ಜನ್ಮ ಒಂದು ಸಾರಿ ಬಂದಾಗ ನಾವು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನಾವು ಧರ್ಮವನ್ನು ಕಾಪಾಡಲಿಲ್ಲ ಅಂದರೆ ಆ ಧರ್ಮ ನಮ್ಮನ್ನು ಕಾಪಾಡೋದಿಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಪಾಂಡವರು ಧರ್ಮ ರಕ್ಷಣೆ ಮಾಡಿದ್ರು, ಧರ್ಮಕ್ಕೋಸ್ಕರ 12 ವರ್ಷ ವನವಾಸಕ್ಕೆ ಹೋದರು, 1 ವರ್ಷ ಅಜ್ಞಾತವಾಸ ಮಾಡಿದರು. ನೋಡಿ, ಧರ್ಮಕ್ಕೆ ಕಾಪಾಡ್ತವ್ರನ್ನ ಕಾಯ್ಬೇಕಷ್ಟೇ. ನಾವು ನಮ್ಮ ಧರ್ಮವನ್ನು ಯಾವತ್ತೂ ಬಿಡಬಾರ್ದು. ಪಾಂಡವರು ಯಾವತ್ತೂ ಧರ್ಮ ಬಿಟ್ಟವರಲ್ಲ, ಧರ್ಮ ರಕ್ಷಕರವರು, ಧರ್ಮ ಭಕ್ಷಕರು ಆಗಲಿಲ್ಲ. ಹೀಗಾಗಿ ಅವರಿಗೆ ಧರ್ಮ ಕಾಪಾಡ್ತು. ನಾವು ಆ ರೀತಿ ಮಾಡ್ತಾ ಇಲ್ಲ. ಇದರಿಂದ ಏನಾಯಿತು, ಬೋಧನಾದಿಗಳೆಲ್ಲವೂ ಕೂಡ ವೈಶ್ವಾನರ ಯಜ್ಞ ಅಂತ ನಾವು ಅನುಸಂಧಾನ ಮಾಡ್ಕೋಬೇಕು. ಅಥ ದೇವರಥಃ, ಈ ರಥ ಎಂಬುದಕ್ಕಂಥದ್ದೇನಿದೆ, ಈ ಶರೀರ, ಅದು ಪರಮಾತ್ಮನ ರಥ ಅಂತ ಅನುಸಂಧಾನ ಮಾಡಬೇಕು. ಈ ರಥದಲ್ಲಿ ಪರಮಾತ್ಮ ಕೂತಿದ್ದಾನೆ. ನಾವು ಮಾಡತಕ್ಕಂಥ ಎಲ್ಲ ಭೋಗಗಳೂ ಕೂಡ ಅದು ಆ ಪರಮಾತ್ಮನಿಗೆ ಅದು ಪ್ರೀತಿಯಾಗಲಿ, ಯಜ್ಞ ಅಂತ ನಾವು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ಅದು ವೈಶ್ವಾನರ ಹೋಮ ಅನ್ಸ್ಕೊಳ್ಳುತ್ತೆ. ತಿನ್ನತಕ್ಕಂಥ ಊಟಾದಿಗಳು ಹೋಮ. ಅದಕ್ಕೆ ಪರಿಷೇಕವನ್ನು ಮಾಡಿ ಚಿತ್ರಾಹುತ್ಯಾದಿಗಳನ್ನ ಇಟ್ಟು ಪ್ರಾಣಾಹುತಿ ಎಲ್ಲ ತೆಗೆದುಕೊಂಡಾಗ ಆಹುತಿ ಅಂದರೆ ಹೋಮ. ಹೋಮ ಅಂದರೆ ಕುಂಡ ಇರಬೇಕಲ್ಲ, ಅಂದರೆ ಈ ತಲೆ ಇದು ನೋಡಿ, ಅದೇ ಹೋಮದ ಕುಂಡ. ಅಗ್ನಿ ಯಾವುದು, ನಾಲಿಗೆ ಇದು ನೋಡಿ, ಅದೇ ಜ್ವಾಲೆ, ನಾಲಿಗೆಗಳು. ತಗೊಂಡ್ವಿ ಅನ್ನವನ್ನು, ಪ್ರಾಣಾಯು ಸ್ವಾಹ ಅಂದ್ವಿ, ಒಂದು ಆಹುತಿ ಆಯಿತು. ಹಾಗಾದರೆ ಇಲ್ಲಿ ದಕ್ಷಿಣಾಗ್ನಿ, ಆಹವನೀಯ ದಕ್ಷಿಣಾಗ್ನಿ, ಗಾರ್ಹಪತ್ಯ 1, 2, 3 ಅಗ್ನಿಗಳಿದೆ ಇಲ್ಲಿ. ಆಮೇಲೆ ಸಭ್ಯ ಬಲಭಾಗದಲ್ಲಿ, ಆವಸಥ್ಯ ಅಂತ ಎಡಭಾಗದಲ್ಲಿ, ಒಟ್ಟು 5 ಅಗ್ನಿಗಳಿಗೆ 5 ಪ್ರಾಣಾಹುತಿ ತಗೊಳ್ಳೋದು. ಮತ್ತು ಹೋಮನೇ ಆಯ್ತಲ್ಲ, ನೀವು ತಿಂದಿದ್ದು ಊಟ ಆಗಿದ್ದೇನು ಹೋಮ. ಅದಕ್ಕಾಗಿ ಚಿತ್ರಾಹುತಿಯಾಗಿ ಕೊಟ್ಟು ಪ್ರಾಣಾಯಾಮವನ್ನು ತಗೊಂಡು ಅದನ್ನು ಪ್ರಾಣಾಹುತಿ ತೆಗೆದುಕೊಂಡ್ವಿ ಅಂದರೆ ಅದು ವೈಶ್ವಾನರ ಹೋಮ. ಯಾವ ದುಡ್ಡು ಖರ್ಚಿಲ್ಲ, ಸುಲಭವಾಗಿ ಹೋಮದ ಫಲ ಬರ್ತಾರೆ. ಭೋಗ ಮಾಡತಕ್ಕಂಥದ್ದು ಕೂಡ ಅದಕ್ಕೆ ವಾಮದೇವ ಯಜ್ಞ ಅಂತ ಕರೆದಿದ್ದಾರೆ. ಹಾಗಾದರೆ ನಾವು ಜೀವನದಲ್ಲಿ ಮಾಡತಕ್ಕಂಥ ಎಲ್ಲ ಕರ್ಮಗಳು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಿದಾಗ ಅದೇನು ಅನ್ಸ್ಕೊಳ್ಳುತ್ತೆ, ಯಜ್ಞ ಅನ್ಸ್ಕೊಳ್ಳುತ್ತೆ. ಯಜ್ಞ ಎಲ್ಲ ಆದಮೇಲೆ ಅವೃತ ಸ್ನಾನ ಅಂತ ಮಾಡ್ತಾರೆ. ಈ ತಿರುಪತಿಯಲ್ಲಿ 10 ದಿವಸ 9 ದಿವಸ ಕಾರ್ಯಕ್ರಮ ಮುಗಿದ ಮೇಲೆ ಆ ಚಕ್ರ ಆಳ್ವಾತ್ತಾರು ಅಂತ ಇರ್ತಾರೆ, ಚಕ್ರ ಅದನ್ನು ತೆಗೆದುಕೊಂಡು ಹೋಗಿ ಸ್ವಾಮಿ ಪುಷ್ಕರಣ ಮುಳುಗಿಸ್ತಾರೆ. ಅದು ಏನದು, ಅವೃತ ಸ್ನಾನ. ಹಾಗಾದರೆ ನಮಗೆ ಜೀವನ ಪೂರ್ತಿ ಮಾಡಿರ್ತಕ್ಕಂಥ ಯಜ್ಞದಲ್ಲಿ ಅವೃತ ಸ್ನಾನ ಯಾವುದು ಅಂತ ಹೇಳಿದ್ರೆ ಮರಣ. ಅದಕ್ಕೆ ನಮಗೆ ಆ ಶವಕ್ಕೆ ನೀರು ಹಾಕೋದು ಅವೃತ ಸ್ನಾನ. ಜೀವನ ಪೂರ್ತಿ ಯಜ್ಞ ಅಂತ ಅನ್ಕೋಬೇಕು. ಯಜ್ಞ ಅಂದ್ರೇನು, ಪರಮಾತ್ಮನಿಗೆ ಯಜ್ಞ ಅಂತ ಹೆಸರು. ಯಜ್ಞೋ ಯಜ್ಞಪತಿ ಯಜ್ವಾ ಯಜ್ಞಾಂಗೋ ಯಜ್ಞವಾಹನ. ನಾನು ಮಾಡಿರ್ತಕ್ಕಂಥ ಕರ್ಮ ಪರಮಾತ್ಮನಿಗೆ ಸೇರಲಿ ಅಂದರೆ ಯಜ್ಞ. ಅದು ಜ್ಞ ಅಂದರೆ ಪರಮಾತ್ಮ. ಜ್ಞೋ ನಾಮ ಭಗವಾನ್ ವಿಷ್ಣು
ತಮ್ ಯಾತಿ ಇತಿ ಉದ್ದೇಶೇಯವತಃ ಯಜ್ಞ ಇತಿ ಸಂಪ್ರೋಕ್ತಃ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಹಾಗಾದರೆ ಯಜ್ಞ ಅಂದರೆ ಇಂತಹ ವಿಶಿಷ್ಟವಾದ ಅರ್ಥ ಇದೆ. ಆ ಯಜ್ಞಗಳನ್ನು ಮಾಡಬೇಕು. ಯಜ್ಞ ಯಾಗ ಇದೆಲ್ಲ ಇದೆ. ನಾವೆಲ್ಲ ಕರ್ಮಗಳನ್ನು ಮಾಡಿದ್ವಿ, ಪರಮಾತ್ಮನಿಗೆ ಅರ್ಪಣೆ ಮಾಡಲಿಲ್ಲ ಅಂದರೆ ಫಲ ಶೂನ್ಯ ಅಥವಾ ಸಂಶಯ ಫಲ ಅಂದರೆ ಫಲ ಸಂಶಯ ಬರುತ್ತೆ ಎಲ್ಲೋ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಏನು ಮಾಡ್ದ, CET ಎಕ್ಸಾಮ್ ಬರ್ದ. ಅದರಲ್ಲೆಷ್ಟು ಒಂದು 100 ಏನೋ ಪ್ರಶ್ನೆಗಳು ಕೊಟ್ಟಿದ್ದರು. ಎಲ್ಲ 4 ಪ್ರಶ್ನೆ ಕೊಟ್ಟಿದ್ರು, ಗುರ್ತು ಮಾಡೋದು. ಅವರಪ್ಪ ಏನು ಮಾಡೋದು, ಅವ್ರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ತರಬೇತಿ ಕೊಟ್ಟಿದ್ದ ಹಿಂದೆಲ್ಲ. ಅದೇನು ಅವನ ಯೋಗ, ಅವನ ಪುಣ್ಯ, ಅವನು ಏನು ಓದಿದ್ನೇ ಎಲ್ಲ ಅದೇ ಬಂದಿತ್ತು. ಕಡೆಗೆ ಎಲ್ಲ ಏಟ್ ಹಾಕ್ಬಿಟ್ಟ. 100ಕ್ಕೆ 100 ಕೂಡ ಆನ್ಸರ್ ಮಾಡಿದ್ದಾನೆ, ಒಂದು ತಪ್ಪಿಲ್ಲ. ಭಾರಿ ಖುಷಿ ಆಯಿತು. ನಮ್ಮ ಅಪ್ಪಂಗೆ ತೋರಿಸ್ಲೇಬೇಕು, ನಮ್ಮ ಅಮ್ಮಂಗೆ ತೋರಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಆ ಪೇಪರನ್ನು ತೊಗೊಂಬಂದ ಮನೆಗೆ. ಯಾವ ಪರೀಕ್ಷಾ ಪೇಪರನ್ನು ಕೊಠಡಿಯ ಮೇಲ್ವಿಚಾರಕರಿಗೆ ಸೂಪರ್ವೈಸರ್ ಇರ್ತಾರೆ ಅವ್ರಿಗೆ ಕೊಡಬೇಕಾಗಿತ್ತು, ಆ ಪತ್ರಿಕೆಯನ್ನು ಮನೆಗೆ ತಂದ. ಅಪ್ಪಂಗೆ ತೋರಿಸ್ದ. ಈ ಸತಿ ಫಸ್ಟ್ ರ್ಯಾಂಕ್ ಬಿಡೋ ಅಂದ ಅವನಿಗೂ ತಲೆಯಲ್ಲಿಲ್ಲ. ರಿಸಲ್ಟ್ ಬಂತು, ಫಲ ಶೂನ್ಯ. ಯಾಕೆ? ಕರ್ಮ ಚೆನ್ನಾಗಿ ಮಾಡಿದ್ದಾನೆ, ಆದರೆ ಕರ್ಮವನ್ನು ಅರ್ಪಣೆ ಮಾಡಿಲ್ಲ. ಹಾಗೆ ನಾವು ಒಳ್ಳೆ ರೀತಿ ಕರ್ಮವನ್ನು ಮಾಡಿಬಿಟ್ಟು ನಾವು ಪರಮಾತ್ಮನಿಗೆ ಅದನ್ನು ಅರ್ಪಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಫಲ ಇಲ್ಲ. ಅದಕ್ಕೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ. ನಮ್ಮ ಫಲ ಎಲ್ಲವೂ ಕೂಡ ಅಕ್ಷಯ ಬರಬೇಕು ಅಂತಿದ್ರೆ, ಸ್ವಾಮಿ ನೀವು ಮಾಡತಕ್ಕಂಥ ಕರ್ಮ ನಿಂಗೆ ಅರ್ಪಣೆ ಮಾಡಿದ್ದೀನಿ ಅಂತ ಹೇಳಬೇಕು. ಯಾವುದನ್ನ ಮಾಡ್ರಿ ಕರ್ಮ, ಒಂದು ಪ್ರದಕ್ಷಿಣೆ ಹಾಕು ಬಂದು ಸುಲಭ ಪೂಜೆಯ ಕೇಳಿ ಬಲವಿಲ್ಲದವರು ಕಾಲ ಕಾಲದ ಕರ್ಮ ಕಮಲನಾಭನಿಗರ್ಪಿಸು. ನುಡಿಯುವ ಮಾತುಗಳೆಲ್ಲ ಪಾಂಡುರಂಗನ ಜಪವು, ತಿರುಗಾಡಿ ದಣಿಯುವುದೇ ಪ್ರದಕ್ಷಿಣೆಯು, ಎರಳು ಹಚ್ಚುವ ದೀಪ ಹರಿಗೆ ನಂದಾದೀಪ. ಇದಕ್ಕಿಂತ ಅನುಸಂಧಾನ ಏನು ಬೇಕ್ರಿ? ಇದೆಲ್ಲ ನಾವು ದಾಸರುಗಳು ಹೇಳ್ಕೊಟ್ಟಿದ್ದ ಜೀವನದಲ್ಲಿ ಅಳವಡಿಸ್ಕೊಂಡು ಆ ರೀತಿ ಮಾಡ್ತಾ ಇದ್ವಿ ಅಂದರೆ ಯಾವ ಪಾಪವೂ ನಾವು ಬರೋದಿಲ್ಲ. ಎಲ್ಲ ನಾನೇ ಮಾಡಿದ್ದು, ಎಲ್ಲ ನಂದೇ, ನಾನಿಲ್ಲ ಅಂತ ಆಗ್ತಾನೆ ಇದ್ದಿಲ್ಲ, ಹೀಗೆ ಅಹಂಕಾರಿಯಾಗಿ ಇದ್ದ ಅವನು ಅಂತ ಹೇಳಿದ್ರೆ ಏನು ಫಲವೂ ಬರಲ್ಲ. ಅಶ್ವತ್ಥಾಮಾಚಾರ್ಯ ಮಾಡಿದ್ದದೇ. ನಾನು ಮಾಡತಕ್ಕಂಥ ಈ ಒಂದು ರಣಯಜ್ಞದಲ್ಲಿ ಪರಮಾತ್ಮನೇ ದೇವತೆ, ರಮೇಶ ದೇವತಾ, ಪರಮಾತ್ಮನೇ ದೇವತೆ. ಅವನಿಗೆ ಈ ಒಂದು ಬಲಿ ಪಶುಗಳೇನಿದೆ ಅವರನ್ನು ಬಲಿ ಹಾಕೋರು ರಣದಲ್ಲಿ, ಅದೊಂದು ಯಜ್ಞ ಅಂತ ಅನುಸಂಧಾನ ಮಾಡಿದ ಕೂಡಲೇ ರುದ್ರದೇವರು ತಾವು ನುಂಗಿರತಕ್ಕಂಥ ಅಸ್ತ್ರಗಳೆಲ್ಲ ವಾಪಸ್ ಕೊಟ್ಟು ಮಾಯ ಆಗಿಬಿಟ್ರು. ಇವನು ಬಂದ, ಎಲ್ಲರನ್ನು ಕೊಲ್ಲಿಗೆ ಶುರು ಮಾಡ್ದ. ಯಾರು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಅವರಿಗೆ ನೀವಿಬ್ಬರು ನೋಡ್ಕೊಳ್ಳಿ ಅಂತ ಅವರಿಬ್ಬರು ಕೃತವರ್ಮ ಮತ್ತು ಕೃಪಾಚಾರ್ಯನ ಇಟ್ಟ. ಕತ್ತಲೆ ಎಲ್ಲ ಮಳೆ ಬೇರೆ ಸಣ್ಣಗೆ ಬರ್ತಾ ಇದೆ, ಕತ್ತಲೆ ಎಲ್ಲ ಮಲಗಿದ್ದಾರೆ. ಪಾಂಡವರು ಮಲಗಿರೋದು ಇಲ್ಲಿ ಅಂತ ಅವನು ಮೊದಲೇ ತೀರ್ಮಾನ ಮಾಡ್ಕೊಂಡಿದ್ದ. ಅಲ್ಲಿ ಮಲಗಿಲ್ಲ ಅವರು, ಪಾಂಡವರಂತೆ ಇರತಕ್ಕಂಥ ಉಪ ಪಾಂಡವರು ಮಲಗಿದ್ದಾರೆ. ಒಳಗಡೆ ನುಗ್ಗಿದ, ಹೋಗಿ ಪಾಂಡವರೇ ಇವರು ಅಂತ ತಿಳ್ಕೊಂಡು 14, 15, 16, 17, 18 ಒಬ್ಬೊಬ್ಬರಿಗೆ 1 ವರ್ಷ ದೊಡ್ಡವರು ಅಂತಹ ಉಪ ಪಾಂಡವರೇನಿದ್ದಾರೆ, ಸುತಸೋಮ, ಶತಾನಿಕ ಇತ್ಯಾದಿಗಳು, ಅವರ ತಲೆಯನ್ನು ಕತ್ತರಿಸಿ ಪಾಂಡವರ ಸತ್ತರು ಅಂತ ಭ್ರಮೆ ಪಟ್ಟರ. ಈ ಮಧ್ಯೆ ತಲೆ ಹಿಡ್ಕೊಂಡು ಬರ್ತಾ ಇರುವಾಗ ದೃಷ್ಟದ್ಯುಮ್ನ ಸಾರಥಿ ಅವನ ಎದುರುಗಡೆ ಬಂದ. ಅವನು ಎತ್ತಿ ಒಂದೇಟು ಹೊಡೆದ, ಅದು ಜಾರಿಕೆ ಏಟು ಬಿತ್ತು, ಜಾರಿ ಬಿತ್ತು, ಕಗಡೆ ಬಿದ್ದೋದ ಅವನು. ಸತ್ತೋದ ಅನ್ಕೊಂಡು ಅವನು ಹೊಟ್ಟೋದ. ಇವನು ಹೋದ್ಕೊಳ್ಳೆ ಎದ್ಕೊಂಡು ಹೋಗಿ ನಿಮ್ಮ ಮಕ್ಕಳೆಲ್ಲರನ್ನು ಕೂಡ ಕೊಂದು ಹಾಕಿದ್ದಾನೆ ಅಶ್ವತ್ಥಾಮ ಎಂಬುದಾಗಿ ದ್ರೌಪದಿಗೆ ಹೇಳ್ದ. ಹೇಳಿಕೊಳ್ಳೆ ತಕ್ಷಣ ದ್ರೌಪದಿ ದೇವಿ ತನ್ನ ಮಕ್ಕಳ ಮೇಲೆ ಭಾರೀ ಒಂದು ಪ್ರೀತಿ ಇರುವಂತೆ ಧಾರಾಕಾರವಾಗಿ ಕಣ್ಣೀರಿಸ್ಕೊಂತ ಅವಳು ದುಃಖ ಪಡ್ತಾ ಇದ್ದಾಳೆ. ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ಯಾರು ನಿನ್ನ ಮಕ್ಕಳನ್ನು ಕೊಂದು ಹಾಕಿದರೋ ಅವರನ್ನು ಮುಗಿಸಿ ಬರ್ತೇನೆ ನಾನು ಅಂತ ಅವನು ಪ್ರತಿಜ್ಞೆ ಮಾಡಿ ಅವನು ಹೋಗಿದ್ದಾನೆ. ಈ ಮಧ್ಯದಲ್ಲಿ ಇವರು ಯಾರು ಕೃಷ್ಣ ಪರಮಾತ್ಮನು ಕೂಡ ಅವನ ಹಿಂದೆ ಬರ್ತಾ ಇದ್ದಾನೆ. ಇವನು ಓಡದ. ಯಾವ ರೀತಿ ರುದ್ರದೇವರನ್ನು ನೋಡಿ ಶನೈಶ್ಚರ ಅವನು ಓಡಿ ಹೋಗ್ತಾ ಇದ್ನೋ ಹಾಗೆ ಅಶ್ವತ್ಥಾಮಾಚಾರ್ಯರು ಈ ಅರ್ಜುನನ್ನು ನೋಡಿ ಓಡಿ ಹೋಗ್ತಾ ಇದ್ದಾರೆ. ಕಡೆಗೆ ಇನ್ನೇನು ಮಾರ್ಗ ಗೊತ್ತಾಗಿಲ್ಲ, ಬ್ರಹ್ಮಾಸ್ತ್ರವನ್ನು ಬಿಟ್ಬಿಟ್ರು ಅಶ್ವತ್ಥಾಮಾಚಾರ್ಯರು. ಆಪತ್ಕಾಲ ಬಂದಾಗ ಬ್ರಹ್ಮಾಸ್ತ್ರ ಬಿಟ್ಬಿಟ್ರು. ಕೃಷ್ಣ ಪರಮಾತ್ಮ ಹೇಳಿದ, ನೀನು ಬ್ರಹ್ಮಾಸ್ತ್ರ ಬಿಡು ಅಂತ. ಸರಿ, ಅವನು ಒಂದು ಬ್ರಹ್ಮಾಸ್ತ್ರ ಬಿಟ್ಟ. 2 ಬ್ರಹ್ಮಾಸ್ತ್ರಗಳು ಸೇರಿದರೆ
ಈಗ ಎಷ್ಟು ನಮ್ಮ ದೇಶಗಳಲ್ಲಿ ಇಡೀ ನಮ್ಮ ಪ್ರಪಂಚದಲ್ಲಿ ಎಷ್ಟು ಬಾಂಬುಗಳು ತಯಾರು ಮಾಡ್ಕೊಂಡು ಅಷ್ಟನ್ನು ಒಂದು ಸೇರಿಸಿದ್ರೆ ಅದು ಏನು ನಾಶ ಮಾಡ್ಬೋದು, ಅದಕ್ಕಿಂತ ಕೋಟಿ ಪಟ್ಟು ಬ್ರಹ್ಮಾಸ್ತ್ರ ಅಂದ್ರೆ ಅದು ನಿಮ್ಮ ಬುದ್ಧಿ ಆರೂಢಕ್ಕೋಸ್ಕರ ಹೇಳಿದ್ದಷ್ಟೇ, ಅಷ್ಟೇನು ತಿಳ್ಕೊಬಿಡ್ಬೇಡಿ. ಅಂತಹ ಎರಡು ಅಸ್ತ್ರಗಳು ಏನಿದೆ ಒಟ್ಟಿಗೆ ಸೇರ್ತು ಅಂದ್ರೆ ಪ್ರಪಂಚ ಪೂರ್ತಿ ನಾಶ ಆಗಿಬಿಡುತ್ತೆ. ತಕ್ಷಣ ವೇದಿವ್ಯಾಸ ದೇವರು ಬಂದರು, ಎರಡು ಅಸ್ತ್ರಗಳ ಮಧ್ಯದಲ್ಲಿ ನಿಂತ್ಕೊಂಡ್ರು, ಎರಡು ಅಸ್ತ್ರ ಕೈಯಿಂದ ದಬ್ಬುತ್ತಾ ಇದ್ದಾರೆ. ಯಾರಾದರೂ ಎರಡು ಕೈಗಳಿಂದ ಮಧ್ಯದಲ್ಲಿ ಬ್ರಹ್ಮಾಸ್ತ್ರವನ್ನು ದಬ್ಬೋರು ಒಂದು ಯಾರಿರ್ಬೇಕು ಹೇಳಿರೋಣ. ಸಾಮಾನ್ಯ ಋಷಿ ಆಗಿದ್ರೆ ಈ ಬ್ರಹ್ಮಾಸ್ತ್ರವನ್ನು ದಬ್ಬಲಿಕ್ಕೆ ಸಾಧ್ಯ ಆಗ್ತಾ ಅಂತ ಹೇಳಿ. ಅದಕ್ಕೆ ವೇದಿವ್ಯಾಸ ದೇವರು ಅಂದರೆ ಸಾಕ್ಷಾತ್ ಶ್ರೀಮನ್ನಾರಾಯಣ. ಯಾಕೆಂದರೆ ಬ್ರಹ್ಮಾಸ್ತ್ರ ಅಂದರೆ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದದ್ದು, ಅದಕ್ಕಿಂತ ಉತ್ತಮಳು ಲಕ್ಷ್ಮೀದೇವಿ, ಅದಕ್ಕಿಂತ ಪರಮಾತ್ಮ. ಈ ಒಂದ ಲಕ್ಷ್ಮಿ ಆಗಿರಬೇಕು ಆ ವೇದಿವ್ಯಾಸ ದೇವರು, ಒಂದ ಪರಮಾತ್ಮ ಆಗಿರಬೇಕು. ಲಕ್ಷ್ಮಿ ಅನ್ಕೋ ಅಲ್ಲ, ಸ್ತ್ರೀ ಅಲ್ವಲ್ಲ, ಆದ್ದರಿಂದ ಪರಮಾತ್ಮನೇ. ಬ್ರಹ್ಮಾಸ್ತ್ರವನ್ನ ಕೈಯಿಂದ ದಬ್ಬುತ್ತಾ ಇದ್ರು ಎರಡು ಅಸ್ತ್ರಗಳನ್ನು. ಅದರ ಸ್ಪರ್ಶ ಆಯಿತು ಅಂದ್ರೆ ಮುಗೀತು, ಸತ್ತ ಅಂತೆ ಅವನು. ಅಂದಮೇಲೆ ಇವರು ಕೂಡ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರ ಅಂತ ಗೊತ್ತಾಯಿತು. ಅನಂತರ ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಬಂದವರು ನೀವು, ಲೋಕ ನಾಶಕವಾದ ಈ ಅಸ್ತ್ರಗಳನ್ನು ಬಿಡಬಹುದಾ ಅಂತ ವ್ಯಾಸರು ಕೇಳಿದರು. ಆಗ ಅವನು ಹೇಳ್ತಾನೆ, ಅಶ್ವತ್ಥಾಮಾಚಾರ್ಯರು ಅರ್ಜುನ ಹೇಳ್ತಾನೆ, ನಾನು ಆಪತ್ಕಾಲದಲ್ಲಿ ಬಿಟ್ಟಿದ್ದು ಅಂತಾನೆ. ಅದು ಕೃಷ್ಣ ಪರಮಾತ್ಮ ಬೇರೆ ಹೇಳಿದ್ದಾನೆ ಅವನಿಗೆ, ನೀ ಬಿಡು ಅಂತ, ಅವನ ದೋಷ ಇಲ್ಲ. ಅಶ್ವತ್ಥಾಮ ನಾನು ಆಪತ್ಕಾಲದಲ್ಲಿ ಬಿಟ್ಟಿದ್ದು ಅಂದ, ನಾನು ಆಪತ್ಕಾಲದಲ್ಲೇ ಬಿಟ್ಟಿದ್ದು. ಸರಿ ಆಯ್ತಲ್ಲ, ಇಬ್ಬರು ಕೂಡ ನಿಮ್ಮ ಅಸ್ತ್ರವನ್ನು ಉಪಸಂಹಾರ ಮಾಡ್ಕೊಳ್ಳಿ, ವಾಪಸ್ ತಗೊಳ್ಳಿ ಅಂತ ಅರ್ಥ. ಅರ್ಜುನ ಏನು ಮಾಡ್ದ, ಸುಮ್ಮನೆ ಇದ್ದ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ತಾಳವನು ಉಪಸಂಹಾರ ಮಾಡಲಿಕ್ಕೆ ಬರಲ್ಲ, ಅವಂದು ನೀನೇ ಮಾಡಿ ಬಿಂತಿ ಅಂತ ಅವನಿಗೆ ಉಪಸಂಹಾರ ಮಾಡಲಿಕ್ಕೆ ಹೋಗ್ತಾನೆ. ಮಂತ್ರವೇ ಜ್ಞಾಪಕ ಬರ್ತಾ ಇಲ್ಲ. ಯಾಕೆ ಅಂದರೆ ಆ ಭಾನುಮತಿಯಲ್ಲಿ ಹೇಳಿದ್ನಲ್ಲ, ಇವಳಲ್ಲಿ ಒಬ್ಬ ಮಗನನ್ನು ಸೃಷ್ಟಿ ಮಾಡಿ ಅವನ ಸಿಂಹಾಸನ ಕೂರಿಸ್ತೀನಿ ಅನ್ನಲ್ಲ, ಆ ಮಾತು ಹೇಳಿದಕ್ಕೇನೆ ಬ್ರಹ್ಮಚರ್ಯ ಹೊರಟೋಯ್ತು. ಬ್ರಹ್ಮಚರ್ಯ ಇಲ್ಲದೆ ಬ್ರಹ್ಮಾಸ್ತ್ರ ಉಪಸಂಹಾರ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನ ಅವರಪ್ಪ ದ್ರೋಣಾಚಾರ್ಯ ಮೊದಲೇ ಹೇಳಿದ್ರು. ಯಾವತ್ತೂ ಕೂಡ ಯಾವ ತಪ್ಪನ್ನು ಮಾಡದೇ ಇರತಕ್ಕಂಥ ವ್ಯಕ್ತಿಗಳಿಗೆ ಈ ಬ್ರಹ್ಮಾಸ್ತ್ರ ಬಿಟ್ಟಿಯಿಂದ ಅದು ನಿನ್ನನ್ನೇ ಸಮೂಲವಾಗಿ ನಾಶ ಮಾಡುತ್ತೆ. ಅದಕ್ಕೋಸ್ಕರವಾಗಿ ಹುಷಾರಾಗಿ ಉಪಯೋಗ ಮಾಡಬೇಕು. ನೀನು ಒಂದು ರೀತಿ ನೋಡಿದ್ರೆ ಚಂಚಲ ಬುದ್ಧಿ ಉಳ್ಳವನು. ಅದಕ್ಕೋಸ್ಕರವಾಗಿ ನಿಂಗೆ ನಾನು ಬ್ರಹ್ಮಾಸ್ತ್ರ ಕೊಡೋದೇ ಇಲ್ಲ ಅಂದರು. ನಿಂಗೆ ಅರ್ಜುನ ನಿಂಗೆ ಬೇಕಷ್ಟೇ, ನಾನು ಬೇಡ ನಿಂಗೆ, ನಾನು ನಿನ್ನ ಮಗ, ನನಗೆ ನೀನು ಮೊದಲು ಹೇಳ್ಕೊಡ್ಬೇಕು. ಅರ್ಜುನಂಗೆ ಹೇಳ್ಕೊಟ್ಟಿದ್ದೀನಿ ನೀನು, ನಂಗೆ ಹೇಳ್ಕೊಟ್ಟಿಲ್ಲ ನೀನು ಅಂತ ಅಂದ. ಅರ್ಜುನಿಗಿರುವಷ್ಟು ಸಂಯಮ ನಿನಗೆಲ್ಲಿದೆ? ಯಾಕೆ ಅಂಥದ್ದೇನು ಅಂದರೆ ಹೇಳ್ತೀನಿ ಕೇಳು ನಿನ್ನ ಕತೆ.